ಭಜನಾ ಸಂಕೀರ್ತನೆಯ ಕಾರಣದಿಂದಲೇ ಉದ್ಭವಿಸಿದ ಊರು ಬೆಳಪು ಎಂದರೂ ತಪ್ಪಾಗಲಾರದು. ಹಿಂದೊಮ್ಮೆ ಕುತ್ಯಾರು ಅರಸು ಮನೆತನದ ಯುವರಾಜ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತವಾಗಿ ಬ್ರಾಹ್ಮಣ ಸಮುದಾಯದ 12 ವರ್ಗದ ಕುಟುಂಬದವರನ್ನ ಇಲ್ಲಿಗೆ ಕರೆತಂದು ಇಲ್ಲಿ ಅವರಿಗೆ ಜಾಗವನ್ನ ನೀಡಿ ಅವರ ಮೂಲಕವಾಗಿ ನಾಮ ಸಂಕೀರ್ತನೆಯನ್ನ ನಡೆಸಿಕೊಂಡು ಬರಲಾಗುತ್ತಿದೆ ಎಂಬ ಪ್ರತೀತಿ ಇದೆ. ಕೆಲವು ಸಂಕೀರ್ತನ ಪ್ರಾಯೈಹಿ ಯಜಂತೀಹ ಸುಮೇಧಸಃ ಅಂತ ಉಡುಪಿಯಲ್ಲಿ ಕೃಷ್ಣನನ್ನ ಪ್ರತಿಷ್ಠೆ ಮಾಡಿದಂತಹ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ. ಅಂದರೆ ಅರ್ಥ, ಕಲಿಯುಗದಲ್ಲಿ ಸಂಕೀರ್ತನೆಯೇ ಭೂಯಿಷ್ಠವಾದಂತಹ ವಾಕ್ಯಗಳಿಂದ ಅಥವಾ ಪದ್ಧತಿಯಿಂದ ದೇವರನ್ನ ಆರಾಧಿಸಿ ಜನರು ಯಶಸ್ಸನ್ನು ಪಡೆಯುತ್ತಾರೆ ಅಂತ ಮಧ್ವಾಚಾರ್ಯರು ಸೂಚಿಸಿದ್ದಾರೆ. ಅಂತಹ ವಿಧಾನದಲ್ಲಿ ನಮ್ಮ ಊರಿನಲ್ಲಿ ನಡೆತಕ್ಕಂತಹ ಈ ಒಂದು ಸಂಕೀರ್ತನ ವಿಶೇಷವಾದಂತಹ ಕಾರ್ಯಕ್ರಮ ಕೂಡ ಸೇರಿದೆ. ಹೇಗೆ ಅಂತ ಹೇಳಿದ್ರೆ, ಆ ಮಧ್ವಾಚಾರ್ಯರ ಶಿಷ್ಯ ವರ್ಗದಲ್ಲಿ ಬಂದಂತಹ ಒಳ್ಳೆಯ ಸದಾಚಾರ ಸಂಪನ್ನರಾದಂತಹ 12 ಮನೆತನದ ಬ್ರಾಹ್ಮಣರನ್ನ ಕುತ್ಯಾರು ಅರಸು ಅವನ ಸಂತತಿಯಲ್ಲಿ ನಡೆದಂತಹ ಒಂದು ಅಚಾತುರ್ಯ ಅಂದರೆ ಪಾಪವನ್ನ ಪರಿಮಾರ್ಜನೆ ಮಾಡಲಿದ್ದಕ್ಕೋಸ್ಕರ 12 ಮನೆತನದ ಬ್ರಾಹ್ಮಣರನ್ನ ಕರೆಸಿ ಈ ಜಾಗದಲ್ಲಿ ಮಳೆಯ ಅಂಗಳಿ ಅಂತ ಮಳೆಯನ್ನ ತುಂಬ ಹೊಂದಿದ್ದಂತಹ ಈ ಜಾಗದಲ್ಲಿ ಆ ಅರಸನ ಕಾಲದಲ್ಲಿ ಜಾಗವನ್ನ ಕೊಟ್ಟು ಇಲ್ಲಿ ಕೂಡಿಸಿ ಆ ದೇವರ ಪೂಜೆಯನ್ನ ಆರಾಧನೆಯನ್ನ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಮತ್ತು ದೇವಸ್ಥಾನಗಳಲ್ಲಿ ಪಂಚಪರ್ವ ಸಂದರ್ಭಗಳಲ್ಲಿ ಆ ದೇವರ ಆರಾಧನೆಯನ್ನ ಸಂಕೀರ್ತನೆಗಳಿಂದ ನಡೆಸಿ ಅದರ ಪುಣ್ಯವನ್ನ ಆ ದೇವರಿಗೆ ಅರ್ಪಣೆ ಮಾಡಿ ಆ ಏನು ಅರಸನ ಒಂದು ತಪ್ಪು ಉಂಟಾಗಿದೆ ಆ ಅರಸನ ತಪ್ಪಿನ ಪ್ರಶಮನಕ್ಕಾಗಿ ನಡೆಸತಕ್ಕಂತಹ ಒಂದು ವಿಧಾನವಾಗಿದೆ. ಅದು ಅಲ್ಲದೆ ಶಾಸ್ತ್ರದಲ್ಲಿ ಕೂಡ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಆ ಭಗವಂತನ ಆರಾಧನೆಯನ್ನ ದಾಸರುಗಳು ನಡೆಸಿದಂತಹ ದೇವರ ಪದಗಳಿಂದ ವಿಶೇಷವಾಗಿ ಇಲ್ಲಿ ನಾವು ನಡೆಸಕ್ಕಂತಹ ಸಂಕೀರ್ತನೆಯಲ್ಲಿ ಸೋದಯ ಮಠದ ವಾದಿರಾಜ ಸ್ವಾಮಿಗಳು ರಚನೆ ಮಾಡಿದಂತಹ ಪದಗಳಿಂದ ದೇವರ ಸ್ತುತಿಯನ್ನ ಮಾಡಿ ಆ ಸ್ತುತಿಯನ್ನ ಮಾಡುವಾಗ ಮಠದ ಸಂಪ್ರದಾಯಗಳಲ್ಲಿ ಹೇಳ್ತಾರೆ, ಹರಿಯು ಮುಡಿದ ಹೂವ ಹರಿವಾಣದಲ್ಲಿ ಹೊತ್ತುಕೊಂಡು, ಅಂದರೆ ಹರಿವಾಣದಲ್ಲಿ ಭಗವಂತನ ನಿರ್ಮಾಲ್ಯಭೂತವಾದಂತಹ ಪರಮ ಪವಿತ್ರವಾದಂತಹ ನಿರ್ಮಾಲ್ಯವನ್ನೆಲ್ಲ ತಲೆಯಲ್ಲಿ ಹೊತ್ತುಕೊಂಡು ಕುಣಿಯುತ್ತಾ ಭಜನೆ ಮಾಡಬೇಕು ಅಂತ. ಆದರೆ ಇಲ್ಲೆಲ್ಲ ಏನು ಆ ಹರಿವಾಣದಲ್ಲಿ ಹೊತ್ತುಕೊಂಡು ಮಾಡೋದೆಲ್ಲ ಅವರ ನಿಯಂತ್ರಣಕ್ಕೆ ಕಷ್ಟವಾದ್ದರಿಂದ ತಾಳವನ್ನು ಹಾಕ್ತಾ ಸುತ್ತು ಬರ್ತಾ ಪ್ರದಕ್ಷಿಣೆ ಬರ್ತಾ ದೀಪಕ್ಕೆ ಭಗವಂತನ ಪ್ರತಿನಿಯಾದಂತಹ ದೀಪಕ್ಕೆ ಪ್ರದಕ್ಷಿಣೆ ಬರ್ತಾ ಆ ಭಗವಂತನ ನಾಮಗಳನ್ನು ಸ್ಮರಣೆ ಮಾಡ್ತಾ ಆ ಗಳಿಸಿದ ಪುಣ್ಯವನ್ನ ಭಗವಂತನಿಗೆ ಅರ್ಪಣೆ ಮಾಡುವಂತಹ ಒಂದು ವಿಶಿಷ್ಟ ಸಂಪ್ರದಾಯ ಈ ಊರಿನ ಜನನದ ಒಟ್ಟಿಗೆ ಶುರುವಾಗಿದೆ. ಈ ಸಂಪ್ರದಾಯ ಈ ಊರಿಗೆ ಜನನಕ್ಕೆ ಕಾರಣವೇ ಆ ಹರಿನಾಮ ಸಂಕೀರ್ತನೆಯಾಗಿದೆ. ಹಾಗಾಗಿ ಈ ಕಾರ್ತೀಕ ಮಾಸದ ಶುಭ ಸಂದರ್ಭದಲ್ಲಿ ಮಾಡಿದಂತಹ ಈ ಪೂಜೆಗಳಿಂದ ಭಗವಂತ ಸಂತುಷ್ಟನಾಗ್ತಾನೆ ಅಂತ ಅನ್ನೋದು ತುಂಬಾ ಶಾಸ್ತ್ರಕಾರರ ಅಭಿಪ್ರಾಯ. ದೀಪಾವಳಿ ಆರಂಭದಿಂದ ಕಾರ್ತಿಕ ಮಾಸದ ಹುಣ್ಣಿಮೆಯ ಪರ್ಯಂತ ಬೆಳಪು ಮಳಂಗೋಳಿ ಪರಿಸರದಲ್ಲಿ ತುಳಸಿ ಪೂಜೆ ಸಂಕೀರ್ತನೆ ನಡೆಯುತ್ತದೆ. ಇಲ್ಲಿ ನಡೆದುಕೊಂಡು ಬರುತ್ತಿರುವ ಭಜನಾ ಸಂಕೀರ್ತನೆಯು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿದೆ. ಆ ಅಭಿಪ್ರಾಯದ ಮೇರೆಗೆ ಅರಸನಿಗೆ ಅರಸನ ಕಾಲದಲ್ಲಿ ವಿದ್ವಜ್ಜನರು ಅವನಿಗೆ ನೀಡಿದ ಸಲಹೆ ಪ್ರಕಾರ ಈ ಜಾಗದಲ್ಲಿ ಆ ಸಂಪ್ರದಾಯ ಇವತ್ತಿಗೂ ನಡೆದು ಬಂದಿದೆ. ಇನ್ನೂ ಮುಂದಕ್ಕೂ ನಡೀಲಿಕ್ಕಿದೆ. ಅದಕ್ಕೆ ಸರಿಯಾಗಿ ಇಲ್ಲಿನ ಯುವ ತಂಡ ಕೂಡ ಅದನ್ನು ಮೈಗೂಡಿಸಿಕೊಳ್ತಾ ಇದೆ. ಹೀಗೆ ವಿಶಿಷ್ಟವಾದಂತಹ ಈ ಸದಾಚಾರದಿಂದ ಭಗವಂತನೂ ಕೂಡ ಸುಪ್ರಸನ್ನನಾಗ್ತಾನೆ. ಅಲ್ಲದೆ ಯುವಕರಿಗೂ ಕೂಡ ಒಂದು ವಿಶಿಷ್ಟವಾದಂತಹ ವ್ಯಾಯಾಮದ ರೀತಿಯಲ್ಲೂ ಇದು ಉಂಟಾಗ್ತದೆ. ಅದಕ್ಕೆ ಉದಾಹರಣೆಯಾಗಿ ಸಂಕೀರ್ತನೆಯ ನಡುವಿನಲ್ಲಿ ಗಂಧ ತೆಗೆಯುವುದು ಅಂತ ಹೇಳ್ತಾರೆ.
ಇಲ್ಲಿಯ ಸ್ಥಳೀಯ ಕ್ರಮದಲ್ಲಿ. ಆದರೆ ನಿಜವಾಗಿ ಅದು ಚಕ್ರದಂಡ ಅಂತೇಳಿ ಯೋಗದ ಒಂದು ಕ್ರಮ, ಚಕ್ರದಂಡ ಆಸನ ಅಂತ, ಅದನ್ನ ಮಾಡುವಂತಹ ಸಂಪ್ರದಾಯ ಕೂಡ ಇಲ್ಲಿದೆ. ಅದು ಯಾಕೆ ಹೇಗೆ ಬಂತು ಹೇಳಿದ್ರೆ, ಯುವಕರು ತಮ್ಮ ದೈಹಿಕ ತರಬೇತಿಯನ್ನ ಕೂಡ ಇದರ ಜೊತೆಗೆ ಹೊಂದುವಂತಹ ಒಂದು ಕ್ರಮ ಇತ್ತು ಹಿಂದೆ ಈ ಊರಲ್ಲಿ, ಅರಸು ಕಾಲದಲ್ಲೆಲ್ಲ. ಗರಡಿ ಅದಕ್ಕೆ ಪ್ರತಿನಿಧಿಯಾಗಿ ಅದರ ಅವಶೇಷದ ರೀತಿಯಲ್ಲಿ ಅದು ಇವತ್ತಿಗೂ ಸ್ವಲ್ಪ ನಡೆದು ಬರ್ತಾ ಇದೆ. ದೀಪಾವಳಿ ಪರ್ಯಂತ ನಡೆಯುವ ತುಳಸಿ ಪೂಜೆ, ನಾಮ ಸಂಕೀರ್ತನೆಯು ಬೆಟ್ಟಿಗೆ ತಂತ್ರಿ ಮನೆತನದ ಲಕ್ಷ್ಮೀನಾರಾಯಣ ದೇವರ ಸನ್ನಿಧಿಯಲ್ಲಿ ಆರಂಭಗೊಂಡು ಕಾನ ಬ್ರಹ್ಮಲಿಂಗೇಶ್ವರ ಖಡ್ಗೇಶ್ವರಿ ದೇವಸ್ಥಾನದಲ್ಲಿ ಸಮಾಪನಗೊಳ್ಳುತ್ತದೆ. ಹಿರಿಯರ ಕಾಲದಿಂದ ಎಲ್ಲೂರು ವಿಶ್ವನಾಥ ದೇವರಿಗೆ, ಅದೇ ರೀತಿ ರಾಮದೇವ ಕುಂಜು ದುರ್ಗಾ ಪರಮೇಶ್ವರಿಯ ಮುಂದಿಟ್ಟುಕೊಂಡು ಹಿರಿಯರ ಆರಾಧನೆ ಮಾಡಿದಂತಹ ಬೆಟ್ಟಿಗೆ ಲಕ್ಷ್ಮೀನಾರಾಯಣ ದೇವರ ಸನ್ನಿಧಿಯಲ್ಲಿ ನಮ್ಮ ಹಿರಿಯರ ಕಾಲದಿಂದಾಗಿ ತುಳಸಿ ಪೂಜೆ ಪರಂಪರೆಗೆ ಅನುಗುಣವಾಗಿ ಎಲ್ಲೂರು ದೇವಸ್ಥಾನದಲ್ಲಿ ವಿಶೇಷವಾಗಿ ತಟ್ಟೆ ಪ್ರಸಾದ ಅಂತ ವಿಶೇಷ ಪ್ರಸಾದ ಪಡೆದುಕೊಂಡು ಬಂದಿರುವಂತಹ ಮನೆತನದರ ಮುಖಾಂತರ ಅವರ ಉಪಸ್ಥಿತಿಯಲ್ಲಿ ಅದೇ ರೀತಿ ಅದಕ್ಕೆ ಸರಿಯಾಗಿ ತುಳಸಿ ಪೂಜೆ, ನಾಮ ಸಂಕೀರ್ತನೆಗಳು ನಡೆಯುತ್ತಾ ಬಂದಿರುತ್ತದೆ. ಅದೇ ಅಲ್ಲಿಯ ಎಲ್ಲ ಪೂಜೆಗಳು ಅದೇ ರೀತಿ ಇನ್ನು ಹರಕೆಯ ರೂಪದಲ್ಲಿ ಕೊಡುವವರು ಅಥವಾ ಬೇರೆ ಬೇರೆ ರೀತಿಯ ಸಂಕಲ್ಪವನ್ನು ಇಟ್ಟುಕೊಂಡು ಆ ಜಾಗದಲ್ಲಿ ಪೂಜೆ ಸಮರ್ಪಣೆ ಮಾಡಿದ ನಂತರ ಅಲ್ಲಿ ತಾಳ ಪ್ರಾರಂಭ ಆಗುವ ದಿವಸ ತಾಳವನ್ನಿಟ್ಟು ದೇವರ ಪ್ರಾರ್ಥನೆಯನ್ನು ಮಾಡಿ ಪ್ರಾರಂಭ ಅಂತ ಮಾಡ್ತೇವೆ. ಅದೇ ರೀತಿ ಕೊನೆಯ ದಿವಸ ಇನ್ನು ಯಾರು ಸೇವಾದಾರರು ಇಲ್ಲ ಅಂತ ಕೇಳಿ ಆ ಕೊನೆಯ ದಿವಸ ಅಲ್ಲಿ ತಾಳ ತೆಗೆಯುವುದು ಅಥವಾ ಪ್ರಾರ್ಥನೆ ಮಾಡಿ ಆ ನಂತರ ತಾಳ ತೆಗೆದು ಅದರ ಮರು ದಿವಸ ನಮ್ಮ ಕಾನ ಬ್ರಹ್ಮಲಿಂಗೇಶ್ವರ ಖಡ್ಗೇಶ್ವರ ದೇವರ ಸನ್ನಿಧಾನದಲ್ಲಿ ಮಕ್ಕಳ ತುಳಸಿ ಪೂಜೆ ಅಂತೇಳಿ ವಿಶೇಷವಾಗಿ ಮಕ್ಕಳನ್ನೆಲ್ಲ ಮುಂದಿಟ್ಟುಕೊಂಡು ಹಿರಿಯರಿದ್ದು ಅದನ್ನು ಅಲ್ಲಿ ನಾಮ ಸಂಕೀರ್ತನಾ ಪೂರ್ವಕವಾಗಿ ಸಮರ್ಪಣೆಯನ್ನು ಮಾಡ್ತಾ ಬಂದಿರುತ್ತವೆ. ಅದೇ ರೀತಿ ಆ ದೀಪಾರಾಧನೆ ಅಂತೇಳಿ ಲಕ್ಷ ದೀಪದ ಒಂದು ಪ್ರತೀಕವಾಗಿ ಹಿರಿಯರ ಮುಖಾಂತರ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ದೀಪವನ್ನು ಪ್ರಜ್ವಲಿಸಿಕೊಂಡು ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾ ಬರ್ತಾ ಇದ್ದೇವೆ.